ಕನ್ಯೆ ಕಿಡ್ನಾಪ್ ಆಗಿದ್ದನ್ನ ನಾನು ನೋಡಿದೆ ಅಂತ ಮಹಿಳೆಯವರು ಬಂದಿದ್ದಾರೆ. ಸಿದ್ದರಾಮಯ್ಯ ನುಡಿಲಿ ಮುಖ್ಯಮಂತ್ರಿಗಳು ಮಾತನಾಡ್ತಾ ಇರುವಂತದ್ದು ಧರ್ಮಸ್ಥಳ ವಿಚಾರದಲ್ಲಿ ರಾಜಕಾರಣ ಮಾಡಿದವರು ಯಾರು ಬಿಜೆಪಿ ಅವರೇ, ಅವರು ಸುಳ್ಳು ಹೇಳ್ತಾ ಇದಾರೆ, ಈ ಮೂಲಕ ರಾಜಕೀಯ ಮಾಡ್ತಾರೆ ಅಂತ ಈಗ ಸಿದ್ದರಾಮಯ್ಯ ನುಡಿಲಿ ಮಾತಾಡಿದ್ದಾರೆ ಸರ್. ಮುಖ್ಯಮಂತ್ರಿಗಳು ಬಣ್ಣ ಬದಲಾಯಿಸೋದ್ರೊಳಗೆ ಎಕ್ಸ್ಪರ್ಟು. ಅವ್ರಿಗೆ ಕೇಳಿ ಯಾವ ಕಾರಣಕ್ಕೆ ನೀವು SITಯನ್ನು ರಚನೆ ಮಾಡಿದ್ರಿ, ಯಾವ ಕಾರಣಕ್ಕೆ ಆ ಮಾಸ್ಕ್ ಮ್ಯಾನ್ ತೋರಿಸಿದ ಕಡೆ ಎಲ್ಲ ಅಗದ್ರಿ, ಮಾಸ್ಕ್ ಮ್ಯಾನ್ನ ಪೂರ್ವಾಪರವನ್ನು ನೀವು ತನಿಖೆಗೆ ಒಳಪಡಿಸಿದ್ರ. ನಾನು 2 ತಿಂಗಳಿಂದ ಹೇಳಿದ್ದೆ, ಅವನನ್ನು ನೀವು ಮಂಪರು ಪರೀಕ್ಷೆಗೆ ಒಳಪಡಿಸಿ ಸತ್ಯಾಸತ್ಯತೆ ಪರಿಶೀಲನೆ ಮಾಡ್ಕೊಳ್ಳಿ, ಆನಂತರ ಸಾಂದರ್ಭಿಕ ಸಾಕ್ಷ್ಯಗಳು ಇದ್ದರೆ ಮಾತ್ರ ನೀವು ತನಿಖೆಯನ್ನು ಮುಂದುವರಿಸಿ ಅಂತ ಹೇಳಿದ್ದೆ 2 ತಿಂಗಳಿಂದ, ಈಗಲ್ಲ. ಆಗ ಈ ಹಿನ್ನೆಲೆಯಲ್ಲಿ ಯಾಕೆ ಅವರು ಕ್ರಮ ಕೈಗೊಳ್ಳಲಿಲ್ಲ, ಯಾಕೆ ಕ್ರಮ ಕೈಗೊಳ್ಳಲಿಲ್ಲ? ಹಾಗಾಗಿ ರಾಜಕಾರಣ ಯಾರು ಮಾಡ್ತಿರೋದು? ರಾಜಕಾರಣ ನೀವು ಮಾಡ್ತಾ ಇರೋದು, ನಾವಲ್ಲ. ನೀವು ಈ ಥರದ ಧರ್ಮಸ್ಥಳದಂಥ ಕೋಟ್ಯಾಂತರ ಜನ ನಂಬುವ ಕ್ಷೇತ್ರದ ಬಗ್ಗೆಯೇ ಅಪನಂಬಿಕೆ ಹುಟ್ಟು ಹಾಕುವಂಥವರ ಕೈಗೊಂಬೆ ಆದ್ರಲ್ಲ, ಅದು ರಾಜಕಾರಣ. ಅದು ರಾಜಕಾರಣ. ಅವ್ರ ಮಾತು ಕೇಳ್ಕೊಂಡು SIT ರಚನೆ ಮಾಡಿದ್ರಲ್ಲ, ಅದು ರಾಜಕಾರಣ. ಅಷ್ಟು ಮಾತ್ರ ಅಲ್ಲ, ಒಂದಿನಕ್ಕೆ ಬೇಲ್ ಸಿಗಂಗೆ ಮಾಡ್ಕೊಂಡ್ರಲ್ಲ, ಅದು ರಾಜಕಾರಣ. ಅವನಿಗೆ ಸಮೀರ್ಗೆ ಒಂದಿನಕ್ಕೆ ಬೇಲ್ ಸಿಕ್ತು. ನಾವೆಲ್ಲ ಭಾರತ್ ಮಾತಾ ಕಿ ಜೈ ಅಂದಿದ್ದಕ್ಕೆ ಒಂದೊಂದು ವಾರ ತಗೊಂಡೋಗಿ ಬೇರೆ ಬೇರೆ ಜಿಲ್ಲೆ ಜೈಲಿಗೆ ಹಾಕಿದ್ರು. ನಾವೇನೂ ಹೇಳಿರಲಿಲ್ಲ, ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ್ ಅಂತ ಅಷ್ಟೇ ಘೋಷಣೆಗೆ ಹೋಗಿದ್ವಿ. ಅದಕ್ಕೆ ನಮ್ಮನ್ನು ತಗೊಂಡೋಗಿ ಮಂಡ್ಯ ಜೈಲಿಗೆ, ಶಿವಮೊಗ್ಗ ಜೈಲಿಗೆ ಎಲ್ಲ ಹಾಕಿದ್ರು. ಅವನು ಸಮೀರಿಗೆ ಒಂದೇ ದಿನಕ್ಕೆ ಬೇಲ್ ಸಿಗುತ್ತೆ. ತಿಮ್ರೋಡಿ ಬೇಲ್ ತಗೊಂಡು ಮೆರವಣಿಗೆ ಮಾಡ್ಕೊಂಡು ಬರ್ತಾನೆ. ಅಂದರೆ ಇಟ್ಸ್ ಮೀನ್ಸ್ ಸರ್ಕಾರ ಎಲ್ಲೋ ಒಂದು ಕಡೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುವವರ ಪರವಾದ ಮೆದು ಧೋರಣೆ ಹೊಂದಿದೆ ಅನ್ನೋದನ್ನು ತೋರಿಸುತ್ತೆ.